ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜೂನ್ 26ರ ಕರೆಂಟ್ ಅಫೇರ್ಸ್ ವಿಡಿಯೋ. ಇದರಲ್ಲಿ ಒಂದಿಷ್ಟು ತುಂಬಾನೇ ಇಂಪಾರ್ಟೆಂಟ್ ಆದ ಟಾಪಿಕ್ಗಳಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನೆಲಕ್ಕುರುಳಿದ ಬಹುಮಹಡಿ ಕಟ್ಟಡಗಳು, ಸಾವಿರಕ್ಕೂ ಅಧಿಕ ಜನರಿಗೆ ಗಾಯ, ವೆನೆಜುವೆಲಾ ಭೂಕಂಪ, 164 ಸಾವು. ಸಂಜೆ 6 ಗಂಟೆಯ ಸುಮಾರಿಗೆ 7.2ರಷ್ಟು ತೀವ್ರತೆಯ ಭೂಕಂಪ ಸಂಭವಿಸಿದೆ. ಅದಾದ ಕೆಲವು ಸೆಕೆಂಡುಗಳ ಅಂತರದಲ್ಲಿಯೇ ಮತ್ತೆ 7.5ರಷ್ಟು ತೀವ್ರತೆಯ ಭಾರೀ ಭೂಕಂಪ ಸಂಭವಿಸಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬೇಕಾಗಬಹುದು ಎಲ್ಲಿ ಮತ್ತೆ ಯಾವ್ದ್ರಿಂದ ಆಗಿದೆ ಅಂತ. ಭೂಕಂಪ ಅರ್ಥಕ್ವೇಕ್ ನ ಸಿಸ್ಮೋಮೀಟರ್ ಅನ್ನೋ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಅದರ ತೀವ್ರತೆನ ಅಳತೆ ಮಾಡ್ತೇವೆ. ಮತ್ತೆ ಅದನ್ನ ರಿಕ್ಟರ್ ಸ್ಕೇಲ್ ನಿಂದ ಅಳತೆ ಮಾಡೋದು ಗೊತ್ತಿರಲಿ ನಿಮಗೆ, ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, ಡಿಜಿಟಲ್ ಅರೆಸ್ಟ್, 80 ಕಡೆ ಸಿಬಿಐ ದಾಳಿ, ಸುಪ್ರೀಂ ಕೋರ್ಟ್ ನ ಅಧಿಕೃತ ವೆಬ್ಸೈಟ್ ನ URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಹೋಲುವ ವೆಬ್ ವಿಳಾಸ ಬಳಸಿಕೊಂಡು ದೇಶದಾದ್ಯಂತ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ನೂರಾರು ಜನರನ್ನು ವಂಚಿಸಿದ್ದ ಸೈಬರ್ ವಂಚಕರ ಬೃಹತ್ ಜಾಲವನ್ನು ಭೇದಿಸಲು ಸಿಬಿಐ ಗುರುವಾರ ದೇಶದ 16 ರಾಜ್ಯಗಳ 80 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬೇಕಾಗ್ಬೋದು. ಸುಪ್ರೀಂ ಕೋರ್ಟ್ ನ ಅಧಿಕೃತ ವೆಬ್ಸೈಟ್ ನ URL ನ ಹೋಲುವಂತಹ ಒಂದು ವೆಬ್ ವಿಳಾಸವನ್ನು ಬಳಸಿಕೊಂಡು ಈ ತರ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಅಳಿವಿನಂಚಿನ ಪಕ್ಷಿ ಇಂದು ಪ್ರವಾಸಿಗರ ಆಕರ್ಷಣೆ ಕೇಂದ್ರ, MM ಹಿಲ್ಸ್ ಹೆಚ್ಚಿದ ರಣಹದ್ದು ಸಂತತಿ. ಮಲೆಮಹದೇಶ್ವರನ ವನ್ಯಧಾಮದಲ್ಲಿ ಕೆಂಪು ತಲೆಯ ರಣಹದ್ದುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಕೆಂಪು ತಲೆಯ ರಣಹದ್ದುಗಳ ಜೊತೆಗೆ ಈಜಿಪ್ಟಿಯನ್ ರಣಹದ್ದು, ವೈಟ್ ರಂಪ್ಡ್ ರಣಹದ್ದು, ಕುತ್ತಿಗೆ ನಂತರ ಬಿಳಿ ಬಣ್ಣ ಇರುತ್ತೆ. ಇದರಲ್ಲಿ ಭಾರತೀಯ ರಣಹದ್ದು ಸಹ ಕಂಡು ಬಂದಿದೆ. 4 ಪ್ರಭೇದಗಳು ಅಳಿವಿನಂಚಿನಲ್ಲಿದ್ದು ಕೆಂಪು ತಲೆಯ ರಣಹದ್ದುಗಳ ಸಂಖ್ಯೆ ತೀರಾ ಕಡಿಮೆ ಇದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಬೇಕಾಗ್ಬೋದು ಎಲ್ಲಿ ಕಂಡು ಬಂದಿವೆ ಅಂತ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ಗೆ ಪ್ರಶಸ್ತಿ. ದಕ್ಷಿಣ ಏಷ್ಯಾದಲ್ಲಿ ವಿನೂತನ ಡಿಜಿಟಲ್ ವೇದಿಕೆ ವಿಭಾಗದಲ್ಲಿ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಅಂತರ್ಜಾಲ ಪುಟಗಳಿಗೆ 2 ಪ್ರಶಸ್ತಿಗಳು ಲಭಿಸಿವೆ. ಸುದ್ದಿ ಪ್ರಕಾಶಕರ ಜಾಗತಿಕ ಸಂಸ್ಥೆ ವ್ಯಾನ್ ಇಫ್ರಾ ಆಯೋಜಿಸಿದ ಡಿಜಿಟಲ್ ಮಾಧ್ಯಮ ಸಮಾವೇಶದ 9ನೇ ಆವೃತ್ತಿಯಲ್ಲಿ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. ಅತ್ಯುತ್ತಮ ಡಿಜಿಟಲ್ ಸುದ್ದಿ ತಾಣ ವಿಭಾಗದಲ್ಲಿ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ನ ಪೇಪರ್ ಹಾಗೂ ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಜಿಟಲ್ ವೇದಿಕೆ ವಾರ್ತಾ ಸೇತು ಯೋಜನೆಗಾಗಿ ಈ ಬಹುಮಾನ ಲಭಿಸಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು, ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಲಸಿಕೆ, ಕ್ಯಾನ್ಸರ್ ರೋಗಗಳ ಔಷಧಕ್ಕೆ ಅನ್ವಯ, ಕೇಂದ್ರ ಆರೋಗ್ಯ ಸಚಿವಾಲಯ ಔಷಧ QR ಕೋಡ್ ಕಡ್ಡಾಯ. ಕೇಂದ್ರ ಆರೋಗ್ಯ ಸಚಿವಾಲಯವು ಔಷಧ ನಿಯಮ 1945ಕ್ಕೆ ತಿದ್ದುಪಡಿಗಳನ್ನು ತಂದು QR ಕೋಡ್ ಆಧಾರಿತ ಟ್ರ್ಯಾಕ್ ಅಂಡ್ ಟ್ರೇಸ್ ಕಾರ್ಯವಿಧಾನದ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಟ್ರ್ಯಾಕ್ ಅಂಡ್ ಟ್ರೇಸ್ ಕಾರ್ಯವಿಧಾನ ವ್ಯಾಪ್ತಿಯನ್ನ ವಿಸ್ತರಿಸಿದೆ ಅನ್ನೋದನ್ನ. ಮತ್ತೆ H2 ಪಟ್ಟಿಯಡಿ ಬರುವ ಔಷಧಗಳ ಗುರುತಿಸುವಿಕೆ ಮತ್ತು ಪರಿಶೀಲನೆಗಾಗಿ ಬಾರ್ ಕೋಡ್ಗಳು ಅಥವಾ ಕ್ವಿಕ್ ರೆಸ್ಪಾನ್ಸ್ QR ಕೋಡ್ಗಳ ಬಳಕೆಯನ್ನು ಕಡ್ಡಾಯಗೊಳಿಸಿದೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ, ಓದಿಟ್ಕೊಳ್ಳಿ, ಬೇಕಾಗ್ಬೋದು. ಹಾಗೆ 1.22 ಲಕ್ಷ ಕೋಟಿ ಹೂಡಿಕೆ. ದೇಶದಲ್ಲಿ ಕೃತಕ ಬುದ್ಧಿಮತ್ತೆ AI ಮತ್ತು ಕ್ಲೌಡ್ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಲು 2026ರಿಂದ 30ರ ಅವಧಿಗೆ ಹೆಚ್ಚುವರಿಯಾಗಿ 1.22 ಲಕ್ಷ ಕೋಟಿ $13 ಬಿಲಿಯನ್ ಹೂಡಿಕೆ ಮಾಡುವುದಾಗಿ ಇ-ಕಾಮರ್ಸ್ ವಲಯದ ದೈತ್ಯ ಕಂಪನಿ ಅಮೆಜಾನ್ ಘೋಷಿಸಿದೆ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಾಗಿದ್ದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.